ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಜನರೇ, ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರೇ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ್ದಾರೆ. ಸೊ ಬನ್ನಿ, ಈ ದಿನ ದೇವರು ನಿಮಗಾಗಿ ಒಂದು ಬಿಡುಗಡೆ ಉಳ್ಳ ವಾಕ್ಯ, ಡೆಲಿವರೆನ್ಸ್ ವರ್ಡ್ ದೇವರು ನಿಮ್ಮ ಮನೆಗೆ ತಲುಪಿಸಿದ್ದಾರೆ. ಅದು ಏನಂದ್ರೆ, ಮಾರ್ಕಿನ ಬರೆದ ಸುವಾರ್ತೆ ಪುಸ್ತಕ 7ನೇ ಅಧ್ಯಾಯ 34ನೇ ವಚನ, ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 7 ವರ್ಸಸ್ 34. ಅದು ಏನು ಹೇಳುತ್ತಾ ಇತ್ತಂದ್ರೆ, ಮತ್ತು ಆತನು ಪರಲೋಕದ ಕಡೆ ನೋಡುತ್ತಾ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫತಾ ಅಂದನು, ಅಂದರೆ ತೆರೆಯಲ್ಪಡಲಿ ಎಂದ ಅರ್ಥ. And looking up to heaven, he sighed and said unto him, Ephatha, that is, be opened. ಇದು ಯಾರು ವಾಕ್ಯ ಧ್ಯಾನ ಮಾಡ್ತಾ ಇರ್ತಾರೋ ಅವ್ರಿಗೆ ಸ್ವಲ್ಪ ಸರಳವಾಗಿರುತ್ತದೆ, ಹೊಸಬರಿಗೆ ವ್ಯತ್ಯಾಸವಾಗಿರುತ್ತೆ. ಇದೇನಂದ್ರೆ, ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಾಧಿಗ್ರಸ್ತನ ಕರ್ಕೊಂಡು ಬರ್ತಾನೆ. ಆ ವ್ಯಕ್ತಿ ಕಿವುಡನು ಮತ್ತೆ ಮೂಗನು. ಸ್ತೋತ್ರಂ, ಆಮೆನ್. ಆ ವ್ಯಕ್ತಿಗೆ ಇರೋ ಕಾಯಿಲೆ ಏನಂದ್ರೆ, ಕೇಳೋದಿಲ್ಲ, ಮಾತು ಬರೋದಿಲ್ಲ. ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರಂದ್ರೆ, ಆತನ ಕಿವಿಗಳ ಮೇಲೆ ಕೈ ಇಟ್ಟು ಆತನ ಉಗಿದು ಆ ಮಣ್ಣಿನ ಮೇಲೆ ಉಗಿದು ಆ ಮಣ್ಣು ಆತನ ಕಿವಿಗೂ ಕಣ್ಣಿಗೂ ಹಚ್ಚಿ ಹೇಳೋದೇನೆಂದ್ರೆ, ತೆರೆಯಲ್ಪಡಲಿ. ಆಮೆನ್, ಹಲ್ಲೆಲೂಯಾ. ನಾಲ್ಗೆಯನ್ನು ಮುಟ್ಟುತ್ತಾರೆ, ತೆರೆಯಲ್ಪಡಲಿ. ತೆರೆಯಲ್ಪಡಲಿ ಅಂದರೆ, ಇದು ಎಲ್ಲೋ ಆ ವ್ಯಕ್ತಿ ಎಲ್ಲಿರುವ ಈ ಭಾಗಗಳು ಮುಚ್ಚಲ್ಪಟ್ಟಿದೆ. ಲೋಕದ ಸಂಬಂಧಪಟ್ಟಿರುವ ಕೆಲವು ವ್ಯಾಧಿಗಳು ನಮ್ಮನ್ನು ಕೆಲವು ವಿಷಯದಲ್ಲಿ ಮುಚ್ಚಾಕಿ ನಮ್ಮನ್ನು ಕಟ್ಟಾಗಿರುವಾಗ, ಯೇಸು ಸ್ವಾಮಿಯ ಒಂದು ಮಾತು ಎಫಥಾ ಅಂತ ಹೇಳಿದ್ರೆ ತೆರೆಯಲ್ಪಡಲಿ. ಕೂಡಲೇ ಆತನಿಗೆ ಕಿವಿ ಬಾಯಿ ಬಂತು. ಇದು ಸತ್ಯವೇದದ ಅರ್ಥ. ಈಗ ನಾವು ಇದಕ್ಕೆ ಹೇಗೆ ತೆಗೆದುಕೋಬೇಕಂದರೆ, ಯಾಕೆ ಈ ವಾಕ್ಯ ನಿಮಗೆ ಈ ದಿನ ಹೇಳುತ್ತಾ ಇದ್ದೀವಂದರೆ, ನೀವು ಕೂಡ ನಾನಾ ವಿಷಯಗಳಲ್ಲಿ ಕಟ್ಟಲ್ಪಟ್ಟಿದ್ದೀರಾ, ನಾನಾ ವಿಷಯದಲ್ಲಿ ಬಂಧಿಸಲ್ಪಟ್ಟಿದ್ದೀರಾ. ಯು ಆರ್ ಬೈಂಡೆಡ್, ಯು ಆರ್ ನಾಟ್ ಫ್ರೀ. ನೀವು ಕಟ್ಟಲ್ಪಟ್ಟಿರೋದ್ರಿಂದ, ನಿಮ್ಗೆ ಸರ್ಪನೆಗಳಲ್ಲಿ ಕಟ್ಟಲ್ಪಟ್ಟಿರೋದ್ರಿಂದ ನಿಮ್ಗೆ ಸ್ವಾತಂತ್ರ್ಯವಿಲ್ದಿರುವಾಗ ದೇವರು ಹೇಳೋದೇನ್ರೆ ಏನಂದ್ರೆ, ತೆರೆಯಲ್ಪಡಲಿ. ಆಮೆನ್. ದೇವರು ಹೇಳುತ್ತಾ ಇದ್ದಾರೆ, ನಿನಗಿರೋ ಪ್ರತಿಯೊಂದು ಸಂಕಟಗಳಿಂದ, ನಿಮ್ಗಿರೋ ಪ್ರತಿಯೊಂದು ಇಕ್ಕಟ್ಟುಗಳಿಂದ, ನಿಮ್ಗಿರೋ ಪ್ರತಿಯೊಂದು ಬಂಧನಗಳಿಂದ ನೀವು ಸ್ವಾತಂತ್ರ್ಯವಾಗ್ಲಿ. ನಿಮ್ಗೆ ಎಫತ್ತಾ ಅಂದ್ರೆ ನಿಮ್ಗೆ ತೆರೆಯಲ್ಪಡಲಿ. ಪ್ರತಿಯೊಂದು ವಿಷಯದಲ್ಲಿ ನೀವು ತೆರೆಯಲ್ಪಡಬೇಕು. ಪ್ರತಿಯೊಂದು, ಅದು ವ್ಯಾಧಿ ಆಗಲಿ, ಬಾಧೆ ಆಗಲಿ, ಆರ್ಥಿಕ ಭೌತಿಕ ವಿಷಯಗಳಾಗಲಿ, ಯಾವ ವಿಷಯದಲ್ಲಿ ನೀವು ಕಟ್ಟಲ್ಪಟ್ಟಿದ್ದೀರೋ, ಗಾಡ್ ಈಸ್ ಸೇಯಿಂಗ್ ಟು ಬಿ ಓಪನ್. ಬಂಧಿಸಲ್ಪಟ್ಟಿದ್ದೀರಾ ನೀವು, ಯು ಆರ್ ಇನ್ ಬಾಂಡೇಜಸ್. ನೀವು ಬಂಧನಗಳಲ್ಲಿ ಇರುವಾಗ ದೇವರು ಹೇಳುತ್ತಾ ಇದ್ದಾರೆ, ತೆರೆಯಲ್ಪಡಲಿ. ಸಂತೋಷ ಪಡ್ರಿ. ಇವತ್ತು ಯಾವ ಬಂಧನಗಳಲ್ಲಿದ್ದೀರಾ, ವಾಟ್ ಆರ್ ದ ಬಾಂಡೇಜಸ್ ಯು ಆರ್ ಫೇಸಿಂಗ್ ರೈಟ್ ನೌ, ಗಾಡ್ ಈಸ್ ಸೇಯಿಂಗ್ ರೈಟ್ ನೌ ಇನ್ ದಿಸ್ ಮಾರ್ನಿಂಗ್, ಬಿ ಓಪನ್, ಎಫಥಾ. ಹಾಗಿದ್ರೆ ಸಂತೋಷವಾಗಿರಿ. ನಿಮ್ಮ ಬಂಧನಗಳಿಂದ ನಿಮ್ಮನ್ನು ಬಿಡಿಸುವ, ನಿಮ್ಮನ್ನು ತೆರೆಯುವ ದೇವರು ನಿಮ್ಮ ಸಮೀಪಕ್ಕೆ ಬಂದಿದ್ದಾರೆ. ಆ ದೇವರ ಹತ್ರ ಏನು ಮಾಡಬೇಡಿ, ಏನು ಜಾಸ್ತಿ ಮಾತಾಡಬೇಡಿ, ಒಂದು ಸಣ್ಣ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಬಂಧಿಸಲ್ಪಟ್ಟಿರೋ ಪ್ರತಿಯೊಂದು ಕೂಡ ತೆರೆಯಲ್ಪಡಬೇಕು. ಅಯ್ಯ, ಆ ದಿನದಲ್ಲಿ ಆ ವ್ಯಾಧಿಗ್ರಸ್ತನಿಗೆ ನೀನು ಹೇಗೆ ಎಫತಾ ಅಂತ ಹೇಳಿದ್ಯೋ, ಈ ದಿನ ಕೇಳುತ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ನೀನು ಅದೇ ಶಬ್ದದಿಂದ ಹೇಳುವಾಗ ಅವರ ವಿಷಯಗಳು ಕೂಡ ತೆರೆಯಲ್ಪಡುತ್ತದೆ. ಇವ್ರನ್ನ ಸ್ವಾತಂತ್ರ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಆಮೆನ್. ನಾಳೆ ಮರಳಿ ನಾವೆಲ್ಲರೊಟ್ಟಾಗಿ ಸೇರಿ ಭೇಟಿಯಾಗೋ ತನಕ ದೇವರು ನಿಮ್ಮೆಲ್ಲರನ್ನು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.